ಕನ್ನಡ 9 ಚಾನೆಲ್ ಹಾಗೂ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಜಾಹೀರಾತು ನೀಡಲು ಈ ಕೆಳಗಿನ ಮೊಬೈಲ್ ನಂಬರ್ಗೆ ಕರೆ ಮಾಡಿ 9880600601 or 7337768714. ನಮ್ಮ ವಾಹಿನಿಯನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾವು ಮೇಳ, ಹಲಸು ಮೇಳ, ಕೃಷಿ ಮೇಳ ಕೇಳಿರಬಹುದು. ಆದರೆ ಸೊಪ್ಪಿನ ಮೇಳ ಬಗ್ಗೆ ಕೇಳಿದ್ದೀರಾ? ಇದೇ ಭಾನುವಾರ ತುಮಕೂರು ಜಿಲ್ಲೆ ತಿಪಟೂರಿನಲ್ಲಿ ಜರುಗಲಿರುವ ವೈವಿಧ್ಯಮಯ ತಳಿಗಳ ಸೊಪ್ಪು ಮೇಳಕ್ಕೆ ಭೇಟಿ ನೀಡಬಹುದು. ಔಷಧಿ ಗುಣಗಳಿರುವ ಎಲ್ಲ ಬಗೆಯ ಸೊಪ್ಪುಗಳ ಬಗ್ಗೆ ಮಾಹಿತಿ ತಿಳಿಯುವುದರ ಜೊತೆಗೆ ನಿಮಗೆ ಬೇಕಾದ ಸೊಪ್ಪುಗಳನ್ನು ಖರೀದಿಸಲೂಬಹುದು. ಹೌದು, ಇದೇ ಮೊದಲ ಬಾರಿಗೆ ನವೆಂಬರ್ 2ರಂದು ತಿಪಟೂರು ನಗರದ ಹಳೇಪಾಳ್ಯ ರಸ್ತೆಯಲ್ಲಿರುವ ಅಮಾನಿಕೆರೆ ಉದ್ಯಾನವನದಲ್ಲಿ ವೈವಿಧ್ಯಮಯ ಸೊಪ್ಪಿನ ಲೋಕವೇ ಅನಾವರಣಗೊಳ್ಳಲಿದೆ. ಇಲ್ಲಿ 100 ಬಗೆಯ ಸೊಪ್ಪುಗಳು ಮಾರಾಟ ಮತ್ತು ಪ್ರದರ್ಶನ ಜರುಗಲಿದೆ. ಕೆಲವರಂತೂ ನಿತ್ಯ ಸೊಪ್ಪುಗಳಿಲ್ಲದೆ ಆಹಾರವನ್ನೇ ಸೇವಿಸುವುದಿಲ್ಲ. ಸಸ್ಯಾಹಾರಿಗಳ ನೆಚ್ಚಿನ ಈ ಸೊಪ್ಪಿಗೆ ಕಾಯಿಲೆ ಗುಣಮಾಡುವ ಸಾಮರ್ಥ್ಯ ಇದೆ. ಸೊಪ್ಪು ದೇಹಕ್ಕೆ ಶಕ್ತಿ, ರಕ್ತಕ್ಕೆ ಪೋಷಕ, ಮನಸ್ಸಿಗೆ ಹರ್ಷಕ ನೀಡುತ್ತದೆ. ಇನ್ನು ಆರೋಗ್ಯದ ಗುಟ್ಟು ಸೊಪ್ಪು ತರಕಾರಿಗಳಲ್ಲಿ ಅಡಗಿದೆ ಎಂಬುದೇ ಎಷ್ಟೋ ಮಂದಿಗೆ ತಿಳಿದಿಲ್ಲ. ಇಂತಹ ಸೊಪ್ಪುಗಳ ಮೇಳವು ಇದೇ ಮೊದಲ ಬಾರಿಗೆ ತಿಪಟೂರು ನಗರದಲ್ಲಿ ಜರುಗಲಿದೆ. ಈ ಸೊಪ್ಪಿನ ಮೇಳದಲ್ಲಿ ಸೊಪ್ಪಿನ ಬಗೆ ಬಗೆಯ ಖಾದ್ಯ ತಯಾರಿಕೆಯ ಪ್ರಾತ್ಯಕ್ಷಿಕೆ, ವೈವಿಧ್ಯಮಯ ಸೊಪ್ಪುಗಳ ಪ್ರದರ್ಶನ ಮತ್ತು ಮಾರಾಟ, 10 ಸಂಪನ್ಮೂಲ ತಂಡದಿಂದ ಸೊಪ್ಪಿನ ಬಗ್ಗೆ ಮಾಹಿತಿ ಹಾಗೂ ಸೊಪ್ಪುಗಳ ಬಗ್ಗೆ ವಿಶೇಷ ಸ್ಪರ್ಧೆ ನಡೆಯಲಿದೆ. ಹಾಗೆ ಮೇಳದಲ್ಲಿ ಸೊಪ್ಪುಗಳ ಬಜ್ಜಿ, ಸಾರು, ಪಲ್ಯ, ವಿವಿಧ ರೀತಿಯ ಸೊಪ್ಪುಗಳಿಂದ ತಯಾರಿಸಿದ ಖಾದ್ಯಗಳನ್ನು ಜನರು ಸವಿಯಬಹುದು. ಕೆಲವೊಂದು ಸೊಪ್ಪುಗಳು ಎಲ್ಲಾ ಕಡೆ ಸಿಗುವುದಿಲ್ಲ. ಇಂತಹ ಬಯಸಿದ ಸೊಪ್ಪುಗಳನ್ನೆಲ್ಲ ಒಂದೆಡೆ ಸೇರಿಸಿ ಬಯಕೆ ಈಡೇರಿಸಿಕೊಳ್ಳುವ ಉದ್ದೇಶವೇ ಈ ಸೊಪ್ಪಿನ ಮೇಳದ ಪ್ರಮುಖ ಉದ್ದೇಶ. ಇನ್ನು ಬೆರಕೆ ಸೊಪ್ಪುಗಳನ್ನು ಕೊಯ್ದು ತರುವ ಅಜ್ಜಿಯರ ಅನುಭವದ ಮನದಾಳದ ಮಾತುಗಳ ಕೇಳುವ ಸುವರ್ಣ ವೇದಿಕೆಯಾಗಲಿದೆ ಈ ಮೇಳ. ಈ ಸೊಪ್ಪಿನ ಮೇಳದಲ್ಲಿ ನಮ್ಮ ಸುತ್ತಮುತ್ತಲಿನ ಹೊಲಗದ್ದೆಯ ಬೇಲಿ ಸಾಲುಗಳಲ್ಲಿರುವ 100 ಬಗೆಯ ಕಳೆಯ ರೂಪದ ಸೊಪ್ಪುಗಳ ಬಳಕೆಯಿಂದಾಗುವ ಆರೋಗ್ಯದ ಗುಟ್ಟನ್ನು ತಿಳಿದವರಿಂದ ರಟ್ಟು ಮಾಡುವ ವೇದಿಕೆಯಾಗಿಯೂ ಆಗಲಿದೆ. ಈ ಸೊಪ್ಪಿನ ಮೇಳ ಭಾನುವಾರ ಬೆಳಗ್ಗೆ 9ರಿಂದ ಸಂಜೆ 9 ತನಕ ಜರುಗಲಿದೆ. ಈ ಮೇಳವನ್ನು ಸೊಗಡು ಜಾನಪದ ಹೆಜ್ಜೆ ಸಂಘ ಆಯೋಜನೆ ಮಾಡಿದ್ದು, ಕೆವಿಕೆ ಕೋನೆಹಳ್ಳಿ ಕೃಷಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ತಿಪಟೂರು ನಗರಸಭೆ, ವಿವಿಧ ರೈತಪರ ಸಂಘಟನೆಗಳು, ಹಣ್ಣು ತರಕಾರಿ ವ್ಯಾಪಾರಸ್ಥರು, ಸಹಕಾರಿ ಸಂಘಗಳು, ಸಾವಯವ ಕೃಷಿ ಪರಿವಾರ, ಅನ್ವಿ ಹಿಯರಿಂಗ್ ಸಲ್ಯೂಷನ್ ಕಂಪನಿ ಮತ್ತು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಜರುಗಲಿದೆ. ಈ ಮೇಳಕ್ಕೆ 25,000ಕ್ಕೂ ಹೆಚ್ಚು ಮಂದಿ ಮೇಳದಲ್ಲಿ ಭಾಗವಹಿಸುವ ನಿರೀಕ್ಷೆ ಇದೆ. ಮತ್ತೆ ಏನ್ ಯೋಚನೆ ಮಾಡ್ತಿದ್ದೀರಿ? ಬನ್ನಿ, ಅಪರೂಪಕ್ಕೆ ನಡೆಯುತ್ತಿರುವ ಸೊಪ್ಪಿನ ಮೇಳದಲ್ಲಿ ಭಾಗವಹಿಸಿ ಅನುಭವ ವಿನಿಮಯ ಮಾಡಿಕೊಂಡು ಆರೋಗ್ಯ ವೃದ್ಧಿಸಿಕೊಳ್ಳೋಣ. ಮಕ್ಕಳಿಗೆ ಮಾರ್ಗದರ್ಶನ ನೀಡೋಣ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಜೊತೆಗೆ ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡುವ ಜೊತೆ ದೇಶದ ಬೆನ್ನೆಲುಬಾಗಿರುವ ರೈತಾಪಿ ವರ್ಗದ ಕೃಷಿ ಕುಟುಂಬಕ್ಕೆ ಒಂದು ದಿನ ಕೈಜೋಡಿಸೋಣ ಬರ್ತಿರಲ್ವಾ?